ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಭವಿಷ್ಯ ಪರ್ವದ 36ನೇ ಅಧ್ಯಾಯದಲ್ಲಿ ಜಗತ್ತಿನ ಸೃಷ್ಟಿಯ ಬಣ್ಣನೆ ಇದೆ. ನಾರಾಯಣ ಜಗತ್ತನ್ನ ಸೃಷ್ಟಿ ಮಾಡಬೇಕು ಅಂತ ಆಲೋಚನೆ ಮಾಡಿದ. ಅವನ ಮುಖದಿಂದ ಒಬ್ಬ ಪುರುಷ ಪ್ರಕಟನಾದ. ಭಗವಂತನೇ ನಿನಗೆ ಯಾವ ಸೇವೆಯನ್ನು ಮಾಡಲಿ ಅಂತ ಆ ಪುರುಷ ಕೇಳಿದ. ನಿನ್ನ ಶರೀರವನ್ನು ನೀನು ವಿಭಾಗಿಸಿಕೋ ಅಂತ ಹೇಳಿ ನಾರಾಯಣ ಅದೃಶ್ಯನಾದ. ಆ ಪ್ರಜಾಪತಿ ತನ್ನನ್ನು ತಾನೇ ಹೀಗೆ ಆಲೋಚನೆ ಮಾಡಿಕೊಂಡ, ನನ್ನ ಶರೀರವನ್ನ ವಿಭಾಗ ನಾನು ಯಾವ ಕ್ರಮದಲ್ಲಿ ಮಾಡ್ಕೊಳ್ಬೇಕು ಅಂತ ಹೀಗೆ ಆಲೋಚನೆ ಮಾಡ್ತಿದ್ದಾಗ ಓಂಕಾರ ಅಲ್ಲಿ ಕೇಳಿ ಬಂತು ಭಗವಂತನ ಕಡೆಯಿಂದ. ಆ ಓಂಕಾರದಿಂದ 4 ವೇದಗಳನ್ನು ಸಮಗ್ರವಾಗಿ ಆತ ಪ್ರಕಟ ಮಾಡಿದ. ಸನಕ, ಸನಾತನ, ಸನಂದನ, ಸನತ್ಸುಜಾತ, ಸನತ್ಕುಮಾರ ಮೊದಲಾದವರನ್ನು ಸೃಷ್ಟಿ ಮಾಡಿದ. ಈ 6 ಜನ ಬ್ರಹ್ಮನ ಕಡೆಯಿಂದ ಹುಟ್ಟಿದಂತಹ ಮಾನಸ ಪುತ್ರರು. ಬಳಿಕ ಮರೀಚಿ, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ಅಂಗಿರಸ್ ಅನ್ನುವಂಥ 8 ಮಹರ್ಷಿಗಳನ್ನು ಮನಸ್ಸಿನಿಂದ ಸೃಷ್ಟಿ ಮಾಡಿದ. ಬ್ರಹ್ಮನ ಬಲಗಾಲಿನಿಂದ ದಕ್ಷ ಪ್ರಜಾಪತಿ ಹುಟ್ಟಿದ. ಎಡಗಾಲಿನಿಂದ ಆತನ ಪತ್ನಿ ಹುಟ್ಟಿದರು. ದಕ್ಷನ ಮತ್ತು ದಕ್ಷನ ಪತ್ನಿಯ ಕಡೆಯಿಂದ ಅತ್ಯಂತ ವಿಖ್ಯಾತರಾದಂತಹ ಕನ್ಯೆಯರು ಹುಟ್ಟಿದರು. ಕಾಲ, ದನಾಯು, ಸಿಂಹಿಕ, ಮುನಿ, ಕ್ರೋಧ ಮೊದಲಾದವರು. ಅವರನ್ನ ದಕ್ಷ ಪ್ರಜಾಪತಿ ಯಾರ್ಯಾರಿಗೆ ಮದುವೆ ಮಾಡಿಕೊಟ್ಟ ಅನ್ನುವಂಥದನ್ನೆಲ್ಲ ಹಿಂದೆ ಅನೇಕ ಬಾರಿ ನೋಡಿದ್ದೇವೆ. ಅತ್ರಿ ಋಷಿಗೆ ಹುಟ್ಟಿದಂತಹ ಒಬ್ಬ ಮಗ, ಅವನ ಹೆಸರು ಚಂದ್ರ ಅಂತ ಹೇಳಿ. ಎಲ್ಲ ಗ್ರಹಗಳಿಗೆ ಮತ್ತು ವನಸ್ಪತಿಗಳಿಗೆ ಆತ ಅಧಿಪತಿಯಾದವನು. ಅರ್ಯಮ, ವರುಣ ಮೊದಲಾದವರು ಅದಿತಿ ದೇವಿಯಿಂದ ಹುಟ್ಟಿ ಆದಿತ್ಯರು ಅಂತ ಅನ್ಸ್ಕೊಂಡ್ರು. ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇವರಿಬ್ಬರು ಕೂಡ ದ್ಯುತಿಯಿಂದ ಹುಟ್ಟಿದವರು. ಮಹಾಪರಾಕ್ರಮಶಾಲಿಗಳಾಗಿದ್ದವರವರು, ದೈತ್ಯರ ನಾಯಕರಾಗಿದ್ದವರು. ಕಶ್ಯಪನಿಗೆ ಪ್ರಾಧ ಅನ್ನುವಗಳಲ್ಲಿ ಅನವದ್ಯ, ಮನು, ವಂಶ ಮೊದಲಾದಂಥ 8 ಜನ ಅಪ್ಸರೆಯರು ಜನಿಸಿದರು. ಮತ್ತು ಕಶ್ಯಪನಿಗೆ ಮುನಿ ಅನ್ನುವಗಳಲ್ಲಿ ಅಲಂಬುಷ, ಮಿಶ್ರಕೇಶಿ, ತಿಲೋತ್ತಮ ಮೊದಲಾದಂಥ ಅಪ್ಸರೆಯರು ಹುಟ್ಟಿದರು. ವಿಶ್ವ, ವಸು, ಭರಣಿ ಮೊದಲಾದಂಥ ಕನ್ಯೆಯರು, ಗಂಧರ್ವರೆಲ್ಲರೂ ಕೂಡ ಮುನಿಯಲ್ಲೇ ಜನಿಸಿದರು. ಮೇನಕ, ಸಹಜನ್ಯ ಮೊದಲಾದಂಥ ಅಪ್ಸರೆಯರು ಪ್ರಜಾಪತಿಯ ಮನಸ್ಸಿನ ಸಂಕಲ್ಪದಿಂದಲೇ ಹುಟ್ಟಿದರು. ವಿಶ್ವೇ ದೇವತೆಗಳು ವಿಶ್ವ ಎಂಬುವಳ ಮಕ್ಕಳು. ಮುಹೂರ್ತ ಎನ್ನುವಳ ಗರ್ಭದಲ್ಲಿ ಕಶ್ಯಪನಿಂದ ಮುಹೂರ್ತರು ಅನ್ನುವಂಥ ಕಾಲಾಭಿಮಾನಿ ದೇವತೆಗಳು ಹುಟ್ಟಿದರು. ಧರ್ಮನ ಮಗನಾದಂತಹ ಮನ್ಮಥ ತನ್ನ ಪತ್ನಿಯಾದಂತಹ ರತಿ ಅನ್ನುವಳಲ್ಲಿ ಯಶ ಮತ್ತು ಹರ್ಷ ಅನ್ನುವಂಥ 2 ಮಕ್ಕಳನ್ನ ಹುಟ್ಟಿಸಿದ. ಚಂದ್ರನಿಗೆ ಅವನ ಪತ್ನಿಯಾದಂತಹ ರೋಹಿಣಿಯಲ್ಲಿ ವರ್ಚಸ ಅನ್ನುವ ಮಗ ಹುಟ್ಟಿದ. ಆ ವರ್ಚಸನೇ ಮುಂದೆ ಬುಧ ಅನ್ನುವ ಹೆಸರನ್ನು ಪಡೆದುಕೊಂಡ. ಬುಧನ ಮಗನೇ ಪುರೂರವ. ಪುರೂರವನಿಗೆ ಊರ್ವಶಿ ಅನ್ನುವಂತಹ ಅಪ್ಸರೆಯಿಂದ ಅನೇಕ ಜನ ಮಕ್ಕಳು ಹುಟ್ಟಿದ್ರು. ಅವರಿಂದ ಚಂದ್ರವಂಶವೆಲ್ಲವೂ ಕೂಡ ಮುಂದುವರಿಯಿತು. 37ನೇ ಅಧ್ಯಾಯದಲ್ಲಿ ಬ್ರಹ್ಮ ವಿಭಿನ್ನ ಅಧಿಪತಿ ದೇವತೆಗಳನ್ನ ನಿಯಮನ ಮಾಡಿದಂತಹ ಕಥೆ ಇದೆ. ಇಂದ್ರನನ್ನ 3 ಲೋಕಗಳಿಗೆ ಮತ್ತು ಆದಿತ್ಯರಿಗೆ ರಾಜನನ್ನಾಗಿ ಮಾಡಿದ. ಪ್ರಜಾಪತಿ ಚಂದ್ರನನ್ನ ಯಜ್ಞ, ತಪಸ್ಸು, ಗ್ರಹ, ನಕ್ಷತ್ರ, ವನಸ್ಪತಿಗಳಿಗೆ ಅಧಿಪತಿಯನ್ನಾಗಿ ಮಾಡಿದ. ಯಮನನ್ನ ಪಿತೃದೇವತೆಗಳಿಗೆ ಅಧಿಪತಿಯನ್ನಾಗಿ ಮಾಡಿದ. ಗಂಧಗಳಿಗೆ ಮತ್ತು ಪ್ರಾಣಿಗಳಿಗೆಲ್ಲರಿಗೂ ಕೂಡ ವಾಯುವನ್ನ ಅಧಿಪತಿಯನ್ನಾಗಿ ಮಾಡಿದ. ಪಿಶಾಚಗಳಿಗೆ, ಮೃತ್ಯುಗಳಿಗೆ, ಗೋವುಗಳಿಗೆ, ಉತ್ಪಾತಗಳಿಗೆಲ್ಲದಕ್ಕೂ ಕೂಡ ಮಹಾದೇವನನ್ನ ಅಧಿಪತಿಯನ್ನಾಗಿ ಮಾಡಿದ. ಯಕ್ಷರಾಕ್ಷಸರಿಗೆ, ಗುಷ್ಯಕರಿಗೆ ಕುಬೇರನನ್ನ ಅಧಿಪತಿಯನ್ನಾಗಿ ಮಾಡಿದ. ಶೇಷನಾಗನು ಸರ್ಪಗಳಿಗೆ ಅಧಿಪತಿಯಾದ. ಎಲ್ಲ ಸರ್ಪಗಳಿಗೆ ತಕ್ಷಕನೇ ರಾಜನಾದ. ಪರ್ಜನ್ಯನು ಸಾಗರಗಳಿಗೆ, ನದಿಗಳಿಗೆ ಮತ್ತು ಮೇಘಗಳಿಗೆ ಅಧಿಪತಿಯಾದ. ಗಂಧರ್ವರಿಗೆ ಚಿತ್ರರಥನೇ ಅಧಿಪತಿಯಾದ. ಕಾಮದೇವ ಅಪ್ಸರೆಯರಿಗೆ ಅಧಿಪತಿಯಾದ. ವೃಷಭರೂಪನಾದಂತಹ ನಂದೀಶ್ವರನನ್ನ ಎಲ್ಲ 4 ಕಾಲಿನ ಪ್ರಾಣಿಗಳಿಗೆ ಮತ್ತು ವಾಹನಗಳಿಗೆ ಅಧಿಪತಿಯನ್ನಾಗಿ ಮಾಡಿದ. ಹಿರಣ್ಯಕಶಿಪುವನ್ನ ಯುವರಾಜನಾಗಿ ಪಟ್ಟಾಭಿಷೇಕ ಮಾಡಿದ.
ಹಿರಣ್ಯಾಕ್ಷನನ್ನ ದೈತ್ಯರಿಗೆ ಅಧಿಪತಿಯನ್ನಾಗಿ ಮಾಡಿದ. ಕಾಲಕೇಯರು ಅಂತ ಒಂದು ಗಣ, ಅದಕ್ಕೆ ಮಹಾಕಾಲನನ್ನ ಅಧಿಪತಿಯನ್ನಾಗಿ ಮಾಡಿದ. ಸಿಂಹಿಕಾ ಅನ್ನುವಂಥ ಕಶ್ಯಪನ ಪತ್ನಿಯಲ್ಲಿ ಮಕ್ಕಳು ಏನು ಜನಿಸಿದ್ರು, ಅವರಲ್ಲಿ ರಾಹುವನ್ನ ಅನೇಕ ಉತ್ಪಾತಗಳಿಗೆ ಮತ್ತು ಅಶುಭಗಳಿಗೆ ಅಧಿಪತಿಯನ್ನಾಗಿ ಮಾಡಿದ. ಸಮಸ್ತ ಋತು ಯುಗಗಳು ಪಕ್ಷಗಳಿಗೆಲ್ಲದಕ್ಕೂ ಕೂಡ ಅಧಿಪತಿಯನ್ನಾಗಿ ಸಂವತ್ಸರನನ್ನು ಮಾಡಿದ. ಎಲ್ಲ ಪಕ್ಷಿಗಳಿಗೆ ಅಧಿಪತಿಯನ್ನಾಗಿ ಗರುಡನನ್ನು ನೇಮಿಸಿದ. ಅರುಣನನ್ನ ಸಮಸ್ತ ಯೋಗಗಳಿಗೆ ಮತ್ತು ಸಾಧ್ಯರಿಗೆ ಅಧಿಪತಿಯನ್ನಾಗಿ ಮಾಡಿದ. ಕಶ್ಯಪ ಪ್ರಜಾಪತಿಯ ಮಗನಾಂಥ ವಿರಥನನ್ನ ಪೂರ್ವ ದಿಕ್ಕಿಗೆ ಅಧಿಪತಿಯನ್ನಾಗಿ ಇಂದ್ರ ನೇಮಿಸಿದ. ಯಮರಾಜನನ್ನ ದಕ್ಷಿಣ ದಿಕ್ಕಿಗೆ ಅಧಿಪತಿಯನ್ನಾಗಿ ನೇಮಿಸಿದ. ಮುಂದೆ ಪಶ್ಚಿಮ ದಿಕ್ಕಿಗೆ ಅಧಿಪತಿಯನ್ನಾಗಿ ವರುಣನನ್ನ ಮತ್ತು ಉತ್ತರ ದಿಕ್ಕಿಗೆ ಅಧಿಪತಿಯನ್ನಾಗಿ ಏಕಾಕ್ಷನಾದಂತಹ ಪಿಂಗಲನನ್ನ ಅಧಿಪತಿಯನ್ನಾಗಿ ನೇಮಿಸಿದ. ಅಲ್ಲಿಗೆ 37ನೇ ಅಧ್ಯಾಯ ಮುಕ್ತಾಯವಾಗಿದೆ. 38ನೇ ಅಧ್ಯಾಯದಲ್ಲಿ ಹಿರಣ್ಯಾಕ್ಷನ ಪರಾಕ್ರಮದ ವರ್ಣನೆ ಇದೆ. ಭೂಮಂಡಲದ ಮೇಲೆ ಆ ಭೂಮಂಡಲವು ಸ್ಥಿರವಾಗಿ ನಿಲ್ಲುವುದಕ್ಕಾಗಿ ಅನೇಕ ಪರ್ವತಗಳು ನಿಂತ್ಕೊಂಡಿದ್ದವು. ಹಿಂದೆ ಅದನ್ನು ಹೇಳಿದ್ದೆ, ಪರ್ವತಗಳಿಗೆ ಭೂಧರ ಅಂತ ಹೆಸರಿದೆ. ಪರ್ವತಗಳು ಭೂಮಿಯ ಮೇಲೆ ನಿಂತಿದ್ದರಿಂದ ಭೂಮಿ ಸ್ಥಿರವಾಗಿ ನಿಂತುಕೊಂಡಿದೆ. ಆ ಪರ್ವತಗಳು ತಮ್ಮ ರೆಕ್ಕೆಯನ್ನು ಬೀಸಿಕೊಂಡು ಪೃಥ್ವಿಯನ್ನು ಪರಿತ್ಯಾಗ ಮಾಡಿ ಬೇರೆ ಕಡೆ ಹಾರಿ ಹೋದವು ಒಂದು ಬಾರಿ. ಆ ಪರ್ವತಗಳು ಮುಂದೆ ಪಶ್ಚಿಮ ದಿಕ್ಕಿಗೆ ಹೋಗಿ ಅಲ್ಲಿರುವಂತಹ ಸರೋವರದಲ್ಲಿ ಸ್ನಾನ ಮಾಡುವಂತೆ ಮುಳುಗಿದವು ಆ ಪರ್ವತಗಳು. ಈ ಸಂದರ್ಭದಲ್ಲಿ ರಾಕ್ಷಸರೆಲ್ಲರೂ ಕೂಡ ದೇವತೆಗಳನ್ನು ಸೋಲಿಸಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸುವುದಕ್ಕಾಗಿ ದೇವತೆಗಳ ಮೇಲೆ ದಂಡೆತ್ತಿ ಹೋದರು. ಹಿರಣ್ಯಾಕ್ಷ ಅವರಿಗೆ ಮುಖ್ಯನಾಗಿದ್ದ. ದೇವರಾಜರಾದಂಥ ಇಂದ್ರನನ್ನು ಆತ ತನ್ನ ಎಲ್ಲ ಆಯುಧಗಳಿಂದ ಮುಚ್ಚಿ ಹಾಕಿಬಿಟ್ಟ. ಹಿರಣ್ಯಾಕ್ಷನ ಕೂದಲುಗಳು ಧೂಮ್ರ ವರ್ಣದ್ದಾಗಿದ್ದವು, ಗಡ್ಡ ಮೀಸೆಗಳು ಹಸಿರು ಬಣ್ಣದ್ದಾಗಿದ್ದವು. ಅಂಥ ಆ ಬಲಿಷ್ಠನಾದಂಥ ಹಿರಣ್ಯಾಕ್ಷ ಇಂದ್ರ ಮೊದಲಾದಂತಹ ದೇವತೆಗಳನ್ನು ಎದುರಿಸಿದ. ಅಲ್ಲಿಗೆ 38ನೇ ಅಧ್ಯಾಯ ಮುಕ್ತಾಯವಾಗಿದೆ. 39ರಲ್ಲಿ ಆ ದೇವತೆಗಳನ್ನೆಲ್ಲರೂ ನಿರ್ಮೂಲನೆ ಮಾಡಿದಂತಹ ಹಿರಣ್ಯಾಕ್ಷನನ್ನ ಸಂಹಾರ ಮಾಡುವುದಕ್ಕಾಗಿ ದೇವತೆಗಳಿಗೂ ಕೂಡ ವರಾಹ ರೂಪಿಯ ಅಂತ ಭಗವಂತನನ್ನ ಪ್ರಾರ್ಥನೆ ಮಾಡಿದರು. ಆ ವರಾಹ ರೂಪವನ್ನ ತಾಳಿ ಶ್ರೀಮನ್ನಾರಾಯಣ ಅಲ್ಲಿಗೆ ಬಂದ. ತನ್ನ ಕೈ ಒಂದರಲ್ಲಿ ಶಂಖವನ್ನ, ಮತ್ತೊಂದು ಕೈಯಲ್ಲಿ ಚಕ್ರವನ್ನ ಆತ ಧರಿಸಿದ್ದ. ಹಲವಾರು ರಾಕ್ಷಸರನ್ನ ತನ್ನ ಶಂಖಧ್ವನಿಯ ಮೂಲಕವೇ ಆತ ಭಯಪಡಿಸಿದ. ಸರ್ವಲೋಕಾಪ್ರತಿ ಅಪ್ರತಿ ಚಕ್ರ ಮಹಾಹವೇಶು ಅಪ್ರತಿಮೋಗ್ರ ಚಕ್ರ ಬಭೌ ವರಾಹೋ ಯುಜಿ ಚಕ್ರಪಾಣಿ ಕಾಲೋ ಯುಗಾಂತೇಶ್ವ ದಂಡಪಾಣಿ. ಆ ಹಿರಣ್ಯಾಕ್ಷನ ಜೊತೆಗೆ ಯುದ್ಧ ಮಾಡಿ ಆ ಹಿರಣ್ಯಾಕ್ಷನನ್ನ ಆತ ಸಂಹರಿಸಿದ. 39ನೇ ಅಧ್ಯಾಯ ಅಲ್ಲಿಗೆ ಮುಕ್ತಾಯವಾಗಿದೆ. 40ನೇ ಅಧ್ಯಾಯದಲ್ಲಿ ವೈಶಂಪಾಯನೀಶ್ವರ ವರ್ಣನೆ ಮಾಡಿದರು. ಹಿರಣ್ಯಾಕ್ಷನಿಂದ ಸ್ತಂಭಿತರಾದಂತಹ ಎಲ್ಲ ದೇವತೆಗಳನ್ನ ಆ ವರಾಹರೂಪಿಯಾದಂಥ ಭಗವಂತ ಮುಕ್ತನನ್ನಾಗಿ ಮಾಡಿದ. ಭಗವಂತನೇ, ನಿನ್ನ ಕೃಪೆಯಿಂದ, ನಿನ್ನ ಬಾಹುಬಲದಿಂದ ನಾವಿವತ್ತು ಮೃತ್ಯುವಿನ ದವಡೆಯಿಂದ ಪಾರಾಗಿದ್ದೇವೆ. ನಾವು ಯಾವ ಸೇವೆಯನ್ನು ನಿನಗೆ ಸಲ್ಲಿಸಬೇಕು ಅಂತ ಕೇಳಿಕೊಂಡ್ರು. ಆಗ ಆ ವರಾಹ ಈ ಮುಂದಿನ ಮಾತನ್ನು ಹೇಳಿದ. ನೀವು ನಿಮ್ಮ ಸ್ವಭಾವಕ್ಕನುಸಾರವಾಗಿ ಯಾವ್ಯಾವ ಲೋಕದ ಆಧಿಪತ್ಯವನ್ನು ಹಿಂದೆ ನಿರ್ವಹಿಸಿದ್ದರೋ ಆ ಆಧಿಪತ್ಯವನ್ನು ಮುಂದುವರಿಸಿರಿ. ನಾನೇ ನಿರ್ದೇಶನ ಕೊಟ್ಟಂತೆ ನೀವು ಮುಂದುವರಿಯಿರಿ. ಮುನಿಗಳೆಲ್ಲರೂ ಕೂಡ ತಮ್ಮ ತಮ್ಮ ಸ್ಥಾನದಲ್ಲಿದ್ದು ತಮ್ಮ ಸಾಧನೆಯಿಂದ ಮುಂದುವರಿಸಲಿ. ಹೀಗೆ ಹೇಳಿದ ಮೇಲೆ ದೇವತೆಗಳು ತಮ್ಮ ಆಧಿಪತ್ಯವನ್ನು ಪುನಃ ಪಡೆದುಕೊಂಡ್ರು. ದಾನವರಿಂದ ಬಿಡುಗಡೆಯನ್ನು ಹೊಂದಿದಂಥ ಆ ಭೂದೇವಿ ತನ್ನ ಶಾಸ್ತ್ರವನ್ನು ಪಡೆದುಕೊಂಡರು. ಆ ಪರ್ವತಗಳೆಲ್ಲವೂ ಭೂಮಿಯನ್ನು ಬಿಟ್ಟು ಹಾರಿ ಹೋಗಿದ್ವಲ್ಲ ಹಿಂದೆ, ಆ ಪರ್ವತಗಳ ಅಪರಾಧವನ್ನ ಸಹಿಸಿದಂತಹ ಇಂದ್ರ ಆ ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿದ. ಆದ್ರೆ ಮೈನಾಕ ಪರ್ವತ ಒಂದು ಮಾತ್ರ ತನ್ನ ರೆಕ್ಕೆಗಳನ್ನು ಕಳ್ಕೊಳ್ಳಿಲ್ಲ, ಅದು ಹಾಗೆ ಉಳಿದಿತ್ತು. ಸಮುದ್ರ ಮಧ್ಯದಲ್ಲೇ ಇರಬೇಕು, ಹೊರಗೆ ಬರಬಾರದು ಅಂತ ದೇವತೆಗಳು ಅದಕ್ಕೆ ನಿಬಂಧನೆ ಹಾಕಿದ್ರು. ಅದು ಸಮುದ್ರದ ನಡುವೆ ಇತ್ತು. ಸಮುದ್ರದಿಂದ ಯಾವ ಕಾಲದಲ್ಲಿ ಎದ್ದು ಬಂದಿರಲಿಲ್ಲ. ಮುಂದೆ ವಾಯುವಿನ ಪುತ್ರನಾದಂತಹ ಹನುಮಂತ
ರಾಮಾಯಣದ ಸಂದರ್ಭದಲ್ಲಿ ಆ ಸಮುದ್ರವನ್ನು ದಾಟಿ ಹೋಗುವಾಗ ಅವನ ವಿಶ್ರಾಂತಿಗಾಗಿ ಆ ಪರ್ವತ ಮೇಲೆತ್ತಿ ಬಂದಿತ್ತು. ಆ ಒಂದು ಸಂದರ್ಭ ಬಿಟ್ಟರೆ ಅದು ಬೇರೆ ಯಾವ ಸಂದರ್ಭದಲ್ಲೂ ಸಮುದ್ರದ ಗರ್ಭವನ್ನು ಭೇದಿಸಿ ಮೇಲೆ ಬಂದಿರಲಿಲ್ಲ. ಲೋಕಾಯನಾಯ ತ್ರಿತಶಾಸನಾಯ ಬ್ರಹ್ಮಾಯನಾಯ ಆತ್ಮಭವಾಯನಾಯ ನಾರಾಯಣಾಯ ಆತ್ಮಹಿತಾಯನಾಯ ಮಹಾವರಾಹಾಯ ನಮಸ್ಕುರುಷ್ವ. ಅಲ್ಲಿಗೆ 40ನೇ ಅಧ್ಯಾಯ ಮುಕ್ತಾಯವಾಗಿದೆ. 41ನೇ ಅಧ್ಯಾಯದಲ್ಲಿ ಈ ವರ್ಣನೆ ಇದೆ. ಹಿರಣ್ಯಾಕ್ಷನ ಸಂಹಾರ ಆದ ಬಳಿಕ ಹಿರಣ್ಯಕಶಿಪುವಿನ ಮತ್ತು ಉಳಿದ ರಾಕ್ಷಸರ ಸಂಹಾರವನ್ನು ಮಾಡಿದಂತಹ ನರಸಿಂಹಾವತಾರದ ಕಥೆಯನ್ನು ಕೇಳುವಂತ ಆ ವೈಶಂಪಾಯನರು ಕಥೆಯನ್ನು ವರ್ಣನೆ ಮಾಡಿದರು. ಹಿರಣ್ಯಕಶಿಪು ಘೋರವಾದ ತಪಸ್ಸನ್ನು ಮಾಡಿದ. 11,500 ವರ್ಷಗಳ ಕಾಲ ಕಾಷ್ಠಮೌನ ವ್ರತವನ್ನ ಆತ ಸ್ವೀಕಾರ ಮಾಡಿ ನೀರಿನಲ್ಲಿಯೇ ವಾಸವಾಗಿದ್ದ. ಬ್ರಹ್ಮ ಅವನನ್ನು ನೋಡಿ ಸುಪ್ರೀತನಾದ. ಎಲ್ಲ ದೇವತೆಗಳು ಕಿನ್ನರರು ಅಪ್ಸರೆಯರೊಡಗೂಡಿ ಆ ಹಿರಣ್ಯಕಶಿಪುವಿನ ಎದುರಿಗೆ ಬಂದ. ದೈತ್ಯರಾಜನೇ, ನೀನು ನನ್ನ ಭಕ್ತನಾಗಿದ್ದಿ, ಯಾವ ವರವನ್ನು ನಿನಗಾಗಿ ನಾನು ಕೊಡಬೇಕು ಅಂತ ಕೇಳಿಕೊಂಡ. ಆಗ ಆತ ನನಗೆ ಈ ಮುಂದೆ ಹೇಳುವಂತ ಯಾರಿಂದಲೂ ಸಾವು ಬರಬಾರದು ಅಂತ ಕೇಳ್ಕೊಂಡ. ದೇವತೆಗಳು, ಅಸುರರು, ಗಂಧರ್ವರು, ಯಕ್ಷರು, ನಾಗರು, ಮನುಷ್ಯ, ಪಿಶಾಚಿಗಳು ಇವರು ಯಾರಿಂದಲೂ ಸಾವು ಬರಬಾರದು. ಅಸ್ತ್ರಗಳಿಂದ, ಶಸ್ತ್ರಗಳಿಂದ, ಪರ್ವತಗಳಿಂದ, ವೃಕ್ಷಗಳಿಂದ, ಒಣಗಿದ ಪದಾರ್ಥ, ಒದ್ದೆಯಾದ ಪದಾರ್ಥ ಯಾವ್ದ್ರಿಂದಲೂ ನನಗೆ ಸಾವು ಬರಬಾರದು. ಆಕಾಶದಲ್ಲಿ ಬರಬಾರದು, ಭೂಮಿಯಲ್ಲಿ ಬರಬಾರದು, ಹಗಲು ರಾತ್ರಿಗಳಲ್ಲಿ ಸಾವು ಬರಬಾರದು. ಭೃತ್ಯರಿಂದಲೂ, ಸೈನಿಕರಿಂದಲೂ, ವಾಹನಗಳಿಂದಲೂ ಯಾವುದರಿಂದಲೂ ನನಗೆ ಸಾವು ಬರಬಾರದು. ಒಂದೇ ಕೈಯ ಏಟಿನಿಂದ ನನ್ನನ್ನ ಸಾವಿಗೆ ದೂಡಲಿಕ್ಕೆ ಸಮರ್ಥನಾದವನು ಯಾರಾದರೂ ಇದ್ದರೆ ಆತ ನನ್ನನ್ನ ಕೊಲ್ಲಲಿ, ಈ ವರವನ್ನು ನಾನು ಕೇಳ್ಕೊಳ್ತೇನೆ. ಇದಲ್ಲದೆ ನಾನು ಸೂರ್ಯ, ಚಂದ್ರ, ವಾಯು, ಅಗ್ನಿ ಈ ಎಲ್ಲ ಸ್ವರೂಪವನ್ನು ನಾನೇ ತಾಳಬೇಕು. 10 ದಿಕ್ಕುಗಳಿಗೆ ನಾನೇ ಅಧಿಪತಿ ಆಗಬೇಕು. ಕುಬೇರ, ಕಾಮ, ವರುಣ, ಇಂದ್ರ ಮೊದಲಾದಂಥ ದೇವತೆಗಳ ಸ್ವರೂಪವೂ ಕೂಡ ನನಗೆ ಪ್ರಾಪ್ತವಾಗಬೇಕು. ನಾನು ಅವರಿಗಿಂತ ಮುಖ್ಯನಾಗಬೇಕು. ಅನೇಕ ವಿಧವಾದಂತಹ ಅಸ್ತ್ರಗಳು ಮೂರ್ತಿಮತ್ತಾಗಿ ನನ್ನ ಬಳಿಗೆ ಬಂದು ನಿಲ್ಲಬೇಕು. ಹೀಗೆ ಹೇಳಿದಾಗ ಬ್ರಹ್ಮ ಅವನಿಗೆ ಆ ವರವನ್ನು ಕೊಟ್ಟು ತಾನು ತನ್ನ ಲೋಕಕ್ಕೆ ತೆರಳಿದ. ದೇವತೆಗಳೆಲ್ಲರೂ ಕೂಡ ಆ ಬ್ರಹ್ಮನನ್ನ ಸಮೀಪಿಸಿ ಆತನನ್ನ ಸ್ತೋತ್ರ ಮಾಡಿ ಈ ಮುಂದಿನ ಮಾತನ್ನು ಹೇಳಿದರು. ಹಿರಣ್ಯಕಶಿಪುವನ್ನ ಸಮೀಪಿಸಿ ನೀನು ಇಂಥ ದಿವ್ಯವಾದಂತಹ ವರವನ್ನು ಕೊಟ್ಟಿದ್ದಿ. ಮೊದಲೇ ಉನ್ಮತ್ತನಾದಂತಹ ಆತ ನಮಗೆ ಮತ್ತಷ್ಟು ತೊಂದರೆ ಕೊಡೋದ್ರಲ್ಲಿ ಸಂಶಯವಿಲ್ಲ ಅಂತ ಹೀಗೆ ಹೇಳಿದಾಗ ಆ ಬ್ರಹ್ಮ ಹೇಳಿದ, ತಾನು ಅದ್ಭುತವಾದ ತಪಸ್ಸನ್ನು ಆತ ಮಾಡಿದ್ದರಿಂದ ಆ ತಪಸ್ಸಿನ ಪ್ರತಿಫಲವಾಗಿ ಇಂಥ ಸಾಧನೆಯ ಶಿಖರವನ್ನು ಆತ ಮುಟ್ಟಲೇಬೇಕು. ಆದರೆ ನೀವು ಆತಂಕಕ್ಕೊಳಗಾಗಬೇಕಾದಂಥ ಕಾರಣ ಇಲ್ಲ. ತಪಸ್ಸಿನ ಫಲ ಎಲ್ಲೂ ಮುಗಿದ ಹೋದ ಬಳಿಕ ಭಗವಂತನಾದಂಥ ವಿಷ್ಣು ಆತನನ್ನ ಸಂಹಾರ ಮಾಡ್ತಾನೆ. ಇದಾದ ಬಳಿಕ ದೇವತೆಗಳಲ್ಲಿ ತಮ್ಮ ಸ್ಥಾನಕ್ಕೆ ತೆರಳಿದರು. ದರ್ಪಿಷ್ಠನಾದಂತಹ ಹಿರಣ್ಯಕಶಿಪು ತ್ರಿಭುವನದಲ್ಲಿದ್ದಂತಹ ಎಲ್ಲ ದೇವತೆಗಳನ್ನು ಪರಾಜಿತರನ್ನಾಗಿ ಮಾಡಿ ಸ್ವರ್ಗದಲ್ಲೇ ತಾನಿದ್ದು 3 ಲೋಕವನ್ನು ಆಳಲಿಕ್ಕೆ ಶಾಸನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ದೇವತೆಗಳೆಲ್ಲರೂ ಹಿಂದಿನಂತೆ ನಾರಾಯಣನನ್ನ ಸಮೀಪಿಸಿ ನಮ್ಮನ್ನ ಈ ಹಿರಣ್ಯಕಶಿಪುವಿನಿಂದ ಕಾಪಾಡುವಂತೆ ಕೇಳ್ಕೊಂಡ್ರು. ಆಗ ದೇವತೆಗಳೆಲ್ಲರೂ ಕೂಡ ಆ ಭಗವಂತ ಈ ರೀತಿಯಾದಂತಹ ಆಶ್ವಾಸನೆಯನ್ನು ಕೊಟ್ಟ. ನೀವು 3 ಲೋಕದ ಆಧಿಪತ್ಯವನ್ನು ಮತ್ತೆ ಪಡ್ಕೊಳ್ಳುವಂತೆ, ಅದಕ್ಕೆ ಅನುಕೂಲವಾಗುವಂತೆ ಹಿರಣ್ಯಕಶಿಪುವನ್ನು ಮತ್ತು ಅವರ ಪರಿವಾರವನ್ನು ನಾನು ಸಂಹಾರ ಮಾಡ್ತೇನೆ ಅಂತ ಹೀಗೆ ಹೇಳಿ ದೇವತೆಗಳನ್ನ ಬೀಳ್ಕೊಟ್ಟು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲಿಕ್ಕೆ ಬೇಕಾದಂತಹ ಉಪಾಯದ ಬಗ್ಗೆ ಆತ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲಿಕ್ಕಾಗಿ ಯಾವ ರೂಪವನ್ನು ನಾನು ತಾಳಬೇಕು ಅಂತ ಹೀಗೆ ಆಲೋಚನೆ ಮಾಡಿದ. ನರಸಿಂಹನ ರೂಪವನ್ನು ತಾಳಿದ. ಅರ್ಧ ಭಾಗ ಮನುಷ್ಯ ರೂಪದ್ದಾಗಿತ್ತು, ಉಳಿದರ್ಧ ಭಾಗ ಸಿಂಹದ ರೂಪದ್ದಾಗಿತ್ತು. ಹೀಗೆ ವಿಶಿಷ್ಟವಾದಂತಹ ರೂಪವನ್ನು ತಾಳಿ ಆತ ಕಂಬದ ಮೂಲಕ ಜಾಗೃತನಾಗಿ ಬರಲಿಲ್ಲ. ಭಾಗವತದಲ್ಲಿ ಬಂದಂತೆ ಹಿಂದೆ ಕಂಬವನ್ನು ಭೇದಿಸಿ ಬಂದಿದ್ದ. ಆದರೆ ಇಲ್ಲಿ ಬಂದಂತೆ ಕಂಬವನ್ನು ಭೇದಿಸಿ ಬಂದಿದ್ದಲ್ಲ, ನಡ್ಕೊಂಡು ಹಿರಣ್ಯಕಶಿಪುವಿನ ಸಭಾಭವನಕ್ಕೆ ಬಂದ. ಇದೇ ಕಥೆ ಹಿಂದೊಮ್ಮೆ ಇದೇ ಹರಿವಂಶದಲ್ಲಿ ಕೂಡ ಬಂದಿತ್ತು. ಹರಿವಂಶ ಪರ್ವದಲ್ಲಿ ಇಲ್ಲಿ ಬಂದಿರುವಂತೆ ಹಿರಣ್ಯಕಶಿಪುವಿನ ಸಭಾಭವನ 150 ಯೋಜನ
ಉದ್ದವಾಗಿತ್ತು. ಅಗಲ 100 ಯೋಜನ, ಅಗಲ 100 ಯೋಜನ ಆಗಿತ್ತು. ಸುಮಾರು 7ರಿಂದ 8 ಮೈಲಿನಷ್ಟು ವಿಸ್ತಾರಕ್ಕೆ ಒಂದು ಯೋಜನ ಅಂತ. 150 ಯೋಜನ ಉದ್ದ, 100 ಯೋಜನದಷ್ಟು ಅಗಲ ಆಗಿತ್ತು ಆ ಸಭಾಭವನ. ಸಭಾಭವನ ಅದು ಒಂದೇ ಕಡೆ ಸ್ಥಿರವಾಗಿ ಇರುವಂಥದ್ದು ಆಗಿರಲಿಲ್ಲ. ಅಲ್ಲಿರುವಂಥ ವ್ಯಕ್ತಿಗಳ ಇಚ್ಛೆಗನುಸಾರವಾಗಿ ಆ ಕಡೆ ಈ ಕಡೆ ಪ್ರಯಾಣ ಮಾಡ್ತಿತ್ತು. ಅದರಲ್ಲಿ ಕೂತವರಿಗೆ ಮುಪ್ಪು, ಶೋಕ, ಆಯಾಸ ಇರಲಿಲ್ಲ. ಸ್ಥಿರವಾಗಿ ಬೇಕಾದ ನಿಲ್ಲುತ್ತಿತ್ತು, ಬೇಕಾದಾಗ ಸಂಚಾರ ಮಾಡ್ತಿತ್ತು. ದೇವಶಿಲ್ಪಿ ಆದಂಥ ವಿಶ್ವಕರ್ಮನೇ ಅದನ್ನು ನಿರ್ಮಾಣ ಮಾಡಿದ್ದ ದೇವತೆಗಳಿಗಾಗಿ. ಅದನ್ನು ಈ ಹಿರಣ್ಯಕಶಿಪು ಈಗ ತನ್ನ ವಶಕ್ಕೆ ತೆಗೆದುಕೊಂಡಿದ್ದ. ಆ ಸಭೆಯಲ್ಲಿ ಕುಳಿತುಕೊಂಡವರಿಗೆ ಸುಖ ದುಃಖಗಳಿರಲಿಲ್ಲ. ಅತಿಯಾದಂತಹ ಶೀತವಾಗಲಿ ಅತಿಯಾದಂತಹ ತಂಪಾಗಲಿ ಅವರಿಗೆ ಆಗ್ತಿರ್ಲಿಲ್ಲ. ಹಸಿವು ನೀರಿಡಿಕೆಗಳಿರಲಿಲ್ಲ. ಅತ್ಯಂತ ಬಲಿಷ್ಠವಾದಂತಹ ಸಭಾಭವನ ಆಗಿತ್ತದು. ಅಂತಹ ಸಭಾಭವನವನ್ನು ನೋಡಿ ಆ ಸಭೆಗೆ ವಿಷ್ಣು ಪ್ರವೇಶ ಮಾಡಿದ ಅನ್ನುವಲ್ಲಿಗೆ 41ನೇ ಅಧ್ಯಾಯ ಮುಕ್ತಾಯವಾಗಿದೆ. 42ನೇ ಅಧ್ಯಾಯದಲ್ಲಿ ಈ ಹಿಂದಿರುವಂತೆ ವರ್ಣನೆ ಇದೆ. ದೇವತೆಗಳ ಸಭಾ, ಸುಧರ್ಮ ಅಂತ ಹೇಳಿ ದೇವತೆಗಳ ಸಭಾ. ಆ ದೇವತೆಗಳ ಸಭೆಯನ್ನ ವಿಶ್ವಕರ್ಮ ನಿರ್ಮಾಣ ಮಾಡಿದ್ದ. ಅದರ ಒಂದು ತುಣುಕನ್ನ ದ್ವಾರಕಾ ನಗರಕ್ಕೆ ತೆಗೆದುಕೊಂಡು ಬಂದಿದ್ದ ವಾಯು ಅಂತ ಹಿಂದೆ ಭಾಗವತದಲ್ಲಿ ನೋಡಿದ್ವಿ. ಆ ಸಭಾಭವನದಲ್ಲಿ ಹಿರಣ್ಯಕಶಿಪು ಕುಳಿತುಕೊಂಡು ಕಂಗೊಳಿಸ್ತಿದ್ದ. ಅಪ್ಸರೆಯರೆಲ್ಲರೂ ಕೂಡ ಆತನ ಎದುರಿಗೆ ನರ್ತನ ಮಾಡ್ತಿದ್ರು. ಗಂಧರ್ವರು ವಿವಿಧ ರೀತಿಯಾದಂಥ ಸಂಗೀತದ ಸೇವೆಯನ್ನ, ನರ್ತನದ ಸೇವೆಯನ್ನು ಆತನಿಗೆ ಸಲ್ಲಿಸ್ತಿದ್ರು. ಬಲಿ, ನರಕಾಸುರ, ಪ್ರಸಾದ, ವಿಪ್ರಚಿತ್ತಿ, ಗವಿಷ್ಠ, ಚಂದ್ರಹಂತ, ಕ್ರೋಧಹಂತ, ಸಮನ ಮೊದಲಾದಂಥ ರಾಕ್ಷಸರು ಆ ಹಿರಣ್ಯಕಶಿಪುವಿನ ಸಭಾಭವನದಲ್ಲಿ ಆಸೀನರಾಗಿದ್ದರು. 42ನೇ ಅಧ್ಯಾಯ ಅಲ್ಲಿಗೆ ಮುಕ್ತಾಯ ಆಗಿದೆ. 43ನೇ ಅಧ್ಯಾಯದಲ್ಲಿ ಆ ನರಸಿಂಹನ ರೂಪವನ್ನು ತಾಳಿ ಬಂದಂತಹ ವಿಷ್ಣುವನ್ನು ನೋಡಿ ದಾನವರೆಲ್ಲರೂ ಕೂಡ ಈ ಮುಂದಿನಂತೆ ಆಲೋಚನೆ ಮಾಡಿದರು. ಹಿರಣ್ಯಕಶಿಪು ಕೂಡ ಅದನ್ನು ಗಮನಿಸಿದ. ಇಂಥ ಒಂದು ವಿಶಿಷ್ಟವಾದಂತಹ ನರಸಿಂಹನ ರೂಪವನ್ನು ನಾವು ಹಿಂದೆ ನೋಡಿರಲಿಲ್ಲ, ಹಿಂದೆ ಎಲ್ಲಿ ಕೇಳಿಯೂ ಕೂಡ ಇರಲಿಲ್ಲ. ದೈತ್ಯರ ಕುಲಕ್ಕೆ ನಾಶಕವಾದಂತಹ ಈ ಅದ್ಭುತವಾದಂತಹ ರೂಪ ಇದು ಯಾವುದು? ಈ ಪ್ರಾಣಿಯ ಶರೀರದಲ್ಲಿ ಸಮಸ್ತ ದೇವತೆಗಳು, ನದಿಗಳು ಎಲ್ಲವೂ ಕಾಣಿಸ್ತಾ ಇವೆ. ಸಾಗರವು ಇಲ್ಲಿ ಕಾಣಿಸ್ತಿದೆ. ಅಶ್ವಿನಿ ಕುಮಾರರು, ಕುಬೇರರು ಎಲ್ಲರೂ ಕೂಡ ನಮ್ಮ ದಿವ್ಯ ದೃಷ್ಟಿಗೆ ಇಲ್ಲಿ ಗೋಚರರಾಗಿದ್ದಾರೆ. ಆ ನರಸಿಂಹನ ಶರೀರದಲ್ಲಿ ಗ್ರಹಗಳು, ಯೋಗಗಳು, ಪೃಥ್ವಿ, ಆಕಾಶ, ಉತ್ಪಾತಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಹೀಗೆ ಆ ದೈತ್ಯರಾಜನಾದಂಥ ಹಿರಣ್ಯಕಶಿಪುವಿನ ಮಗನಾದಂಥ ಪ್ರಹ್ಲಾದ ಆ ನರಸಿಂಹನ ರೂಪವನ್ನು ನೋಡಿ ಸಂತುಷ್ಟನಾಗಿ ಆ ನರಸಿಂಹನ ರೂಪವನ್ನು ಸ್ತೋತ್ರ ಮಾಡುತ್ತಾ ತಲೆಯನ್ನು ತಗ್ಗಿಸಿಕೊಂಡು ನಿಂತುಕೊಂಡ. 43ನೇ ಅಧ್ಯಾಯ ಅಲ್ಲಿಗೆ ಮುಕ್ತಾಯವಾಗಿದೆ. 44ನೇ ಅಧ್ಯಾಯದಲ್ಲಿ ಅವರ ಹಿರಣ್ಯಕಶಿಪು ಮತ್ತು ನರಸಿಂಹನ ನಡುವೆ ನಡೆದಂತಹ ಯುದ್ಧದ ವರ್ಣನೆ ಇದೆ. ಹಿರಣ್ಯಕಶಿಪು ಅಲ್ಲಿದ್ದಂಥ ಸಮಸ್ತ ದಾನವರನ್ನು ಕುರಿತು ಈ ಮುಂದಿನ ಮಾತನ್ನು ಹೇಳಿದ. ಅರಣ್ಯದಲ್ಲಿ ಸಂಚಾರ ಮಾಡುವಂತಹ ಈ ಸಿಂಹವನ್ನು ಕೂಡಲೇ ಬಂಧನ ಮಾಡಿ ಅದನ್ನು ಹಿಡಿಯಲಿಕ್ಕಾಗದೇ ಇದ್ರೆ, ನಿಮಗೆ ಪ್ರಾಣ ಸಂಕಟ ಬಂದರೆ ಕೂಡಲೇ ಆ ಮೃಗವನ್ನು ಕೊಂದಾದರೂ ಹಾಕಿ. ಹೀಗೆ ಹೇಳಿದ ಕೂಡಲೇ ಆ ರಾಕ್ಷಸರೆಲ್ಲರೂ ಕೂಡ ಆ ಸಿಂಹದ ಮೇಲೆ ಆಕ್ರಮಣ ಮಾಡಿದರು. ಸಿಂಹ ಬಾಯಿ ತೆಗೆದು ತನ್ನ ಗರ್ಜನೆಯ ಮೂಲಕವೇ ಆ ಇಡೀ ಸಭಾಭವನವನ್ನು ನಡುಗಿಸಿತು, ಧ್ವಂಸ ಮಾಡಿತು. ಮುಂದೆ ಹಿರಣ್ಯಕಶಿಪು ತಾನೇ ನರಸಿಂಹನ ಮೇಲೆ ದಂಡೆತ್ತಿ ಹೋಗಿ ನಾನಾ ರೀತಿಯಾದಂತಹ ಚಕ್ರಗಳನ್ನು ಅದರ ಮೇಲೆ ಪ್ರಯೋಗ ಮಾಡಿದ. ಕಾಲಚಕ್ರ, ವಿಷ್ಣು ಚಕ್ರ, ಧರ್ಮಚಕ್ರ, ಮಹಾಚಕ್ರ, ಅಜಿತ ಚಕ್ರ, ಐಂದ್ರ ಚಕ್ರ, ಋಷಿಚಕ್ರ, ಬ್ರಹ್ಮಚಕ್ರ, ವಜ್ರಾಯುಧ, ಶುಷ್ಕ ಮತ್ತು ಆರ್ಧ ಅನ್ನುವಂಥ 2 ವಜ್ರಾಯುಧಗಳು, ರೌದ್ರಾಸ್ತ್ರ, ಶೂಲ, ಕಂಕಾಲ, ಮುಸಲ, ಬ್ರಹ್ಮಶಿರ, ಬ್ರಹ್ಮಾಸ್ತ್ರ, ಐಶಿಕಾಸ್ತ್ರ, ಐಂದ್ರಾಸ್ತ್ರ, ಆಗ್ನೇಯಾಸ್ತ್ರ, ಶೈಶಿರಾಸ್ತ್ರ, ವಾಯವ್ಯಾಸ್ತ್ರ ಮೊದಲಾದಂಥ ಅಸ್ತ್ರಗಳು, ತ್ವಾಷ್ಟ್ರ, ಕಾಲಮುದ್ಗರ, ಕ್ಷೋಭಣ, ಸಂವರ್ತನ, ಸಂಮೋಹನ, ಮಾಯಾಧರಾಸ್ತ್ರ, ಗಾಂಧರ್ವಾಸ್ತ್ರ ಮೊದಲಾದಂತಹ ಅಸ್ತ್ರಗಳನ್ನು ಪ್ರಯೋಗ ಮಾಡಿದೆ. ಇವನಲ್ಲದೆ ಆ ರಾಕ್ಷಸರು ಕೂಡ ನರಸಿಂಹನನ್ನ ಸುತ್ತುವರಿದು ಆತನನ್ನು ಪೀಡಿಸಿದರು. ಆದರೆ ಆ ನರಸಿಂಹನ ಒಂದು ಕೂದಲು ಕೂಡ ಈ ಯಾವ ರಾಕ್ಷಸರ ಪ್ರಹಾರಕ್ಕೂ ಕೂಡ ಸೋಂಕಲಿಲ್ಲ.
ಅಲ್ಲಿಗೆ 44ನೇ ಅಧ್ಯಾಯ ಮುಕ್ತಾಯಾಗಿದೆ. 45ನೇ ಅಧ್ಯಾಯದಲ್ಲಿ ಮುಂದುವರೆದಂತಹ ಯುದ್ಧದ ವರ್ಣನೆ ಇದೆ. ರಾಕ್ಷಸರಲ್ಲಿ ಕೆಲವರು ಕತ್ತೆಯ ಮುಖ ಇದ್ದವರು, ಕೆಲವರು ಮೊಸಳೆಗಳ ಮುಖ ಇದ್ದವರು, ಕೆಲವರು ಧೂಮಕೇತುವಿನಂತೆ ಮುಖ ಇದ್ದವರು, ಅರ್ಧಚಂದ್ರನಂತೆ ಮುಖ ಇದ್ದವರು ಕೆಲವರು, ಹೀಗೆ ನಾನಾ ರೀತಿಯಾದಂತಹ ಮುಖ ಇದ್ದವರಿದ್ದರು. ಅವರೆಲ್ಲರೂ ಕೂಡ ನಾನಾ ಅರ್ಥದ ಆಯುಧಗಳನ್ನು ತೆಗೆದುಕೊಂಡು ಆ ಹಿರಣ್ಯಕಶಿಪುವಿನ ಮೇಲೆ, ಹಿರಣ್ಯಕಶಿಪುವಿನ ಅಂತಕನ ಅಂತ ನರಸಿಂಹನ ಮೇಲೆ ಆಕ್ರಮಣ ಮಾಡಿದರು. ಕಲ್ಲಿನ ಮಳೆ ಆ ರಾಕ್ಷಸರು ಪ್ರಯೋಗ ಮಾಡಿದರು ನರಸಿಂಹನ ಮೇಲೆ. ಆ ಕಲ್ಲಿನ ಮಳೆಯೆಲ್ಲ ವ್ಯರ್ಥವಾಯಿತು, ನೀರಿನ ಮಳೆ ವ್ಯರ್ಥವಾಯಿತು. ಅಗ್ನಿಯ ಮಳೆಯನ್ನ ಮತ್ತು ವಾಯುವಿನ ಮಳೆಯನ್ನ ಆ ನರಸಿಂಹನ ಮೇಲೆ ಪ್ರಯೋಗ ಮಾಡಿದರು. ಇಂಥದೆಲ್ಲ ರೀತಿಯಾದಂತಹ ನಾನಾ ರೀತಿಯಾದಂತಹ ಮಾಯಾ ಯುದ್ಧವನ್ನು ಅವರು ಪ್ರಯೋಗ ಮಾಡಿದ್ರು ಕೂಡ ಆ ಭಗವಂತನಾದಂತಹ ನರಸಿಂಹ ತನ್ನ ಅಚಿಂತ್ಯದ್ಭುತವಾದ ಶಕ್ತಿಯಿಂದ ಅದನ್ನೆಲ್ಲವನ್ನು ಪರಿಹಾರ ಮಾಡಿಕೊಂಡ ಅನ್ನುವಲ್ಲಿಗೆ 45ನೇ ಅಧ್ಯಾಯ ಮುಕ್ತಾಯವಾಗಿದೆ. 46ರಲ್ಲಿ ದೈತ್ಯರಿಗೆ ವಿನಾಶ ಸೂಚಕವಾದಂತಹ ಉತ್ಪಾತಗಳು, ಅಪಶಕನಗಳು ಕಂಡಂತಹ ವರ್ಣನೆ ಇದೆ. ದೈತ್ಯರೆಲ್ಲರೂ ಹೆದರಿಕೊಂಡು ತಮ್ಮ ರಾಜನಾದಂತಹ ಹಿರಣ್ಯಕಶಿಪುವಿನ ಬಳಿಗೆ ಶರಣಾಗತರಾದರು. ಆ ಹಿರಣ್ಯಕಶಿಪು ಮತ್ತೊಮ್ಮೆ ನರಸಿಂಹನ ಮೇಲೆ ಆಕ್ರಮಣ ಮಾಡಿ ಇಡೀ ಭೂಮಂಡಲವನ್ನೇ ತನ್ನ ಹೆಜ್ಜೆಗಳಿಂದ ಅಲುಗಾಡಿಸಿದ. ಆ ಸಂದರ್ಭದಲ್ಲಿ ಆಕಾಶದಲ್ಲಿ ಸೂರ್ಯ ತನ್ನ ಕಾಂತಿಯನ್ನು ಕಳೆದುಕೊಂಡಿದ್ದ. ಆಕಾಶ ಮಂಡಲದಲ್ಲಿ ಒಂದು ದೊಡ್ಡದಾದಂಥ ಕಬಂಧ, ಅಂದರೆ ರುಂಡವಿಲ್ಲದಂತಹ ಮುಂಡ ಅಂತ ಅರ್ಥ ಇರಬೇಕು, ಅದು ಕಾಣಿಸ್ಕೊಂಡಿತ್ತು. ಅನೇಕ ರೀತಿಯಾದಂತಹ ಧೂಮಕೇತುಗಳು ಕಾಣಿಸ್ಕೊಂಡವು. ಒಂದಲ್ಲ ಅನೇಕ ರೀತಿಯಾದಂತಹ ಸೂರ್ಯಗಳು ಕಾಣಿಸ್ಕೊಂಡ್ರು ಉತ್ಪಾತಗಳಿಗೆ ಕಾರಣರಾಗಿ. ನಕ್ಷತ್ರಗಳಿಗೆ ಅಧಿಪತಿಯಾದಂತಹ ಚಂದ್ರನಿಗೆ ಸಾಮಾನ್ಯವಾಗಿ ರೋಹಿಣಿ ನಕ್ಷತ್ರದ ಬಗ್ಗೆ, ಅಂದ್ರೆ ತನ್ನ ಪತ್ನಿಯ ಜ್ಯೇಷ್ಠ ಪತ್ನಿ ಅಂತ ರೋಹಿಣಿ ನಕ್ಷತ್ರದ ಬಗ್ಗೆ ಬಹಳ ಪ್ರೀತಿ. ಆದರೆ ಆ ರೋಹಿಣಿ ನಕ್ಷತ್ರದ ಬಗ್ಗೆ ಇರುವಂತಹ ಪ್ರೀತಿಯನ್ನ ಆತ ತ್ಯಾಗ ಮಾಡಿದ. ಚಂದ್ರನಿಗೆ ಉಲ್ಕೆಗಳಿಂದ ಪ್ರಹಾರವಾಗಿತ್ತು. ಈ ಎಲ್ಲ ಉತ್ಪಾತಗಳನ್ನು ನೋಡಿ ಆ ಹಿರಣ್ಯಕಶಿಪುವಿಗೆ ಮನಸ್ಸಿಗೆ ಆತಂಕವಾಗಿ ಆತ ಶುಕ್ರಾಚಾರ್ಯರನ್ನ, ತಮ್ಮ ದೈತ್ಯರ ಗುರುವಾದಂತಹ ಶುಕ್ರಾಚಾರ್ಯರನ್ನು ಸಮೀಪಿಸಿದ. ಈ ಉತ್ಪಾತಗಳ ಅರ್ಥವನ್ನು ನೀವು ವಿವರಣೆ ಮಾಡಿ ಹೇಳಿ ಅಂತ ಕೇಳ್ಕೊಂಡ. ಆಗ ಅವರು ಈ ಮುಂದಿನಂತೆ ವರ್ಣನೆ ಮಾಡಿದರು. ಯಾವ ರಾಜನ ರಾಜ್ಯದಲ್ಲಿ ಉತ್ಪಾತಗಳು ಕಾಣಿಸ್ಕೊತಾವೋ ಆಗ ಆತನ ರಾಜ್ಯ ಶತ್ರುಗಳ ವಶ ಆಗ್ತದೆ. ರಾಜನೇ ಶತ್ರುಗಳ ನಾಶಕ್ಕೆ, ಶತ್ರುಗಳಿಂದ ನಾಶಗೊಳಿಸಲ್ಪಡ್ತಾನೆ. ನೀನು ಈ ಪರಿಣಾಮಗಳು ಅನಾಹುತಕಾರಿಗಳಂತಹ ಪರಿಣಾಮಗಳಾಗದಂತೆ ಕೂಡಲೇ ಯಾವುದಾದ್ರೂ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ದರೆ ಮಹಾಭಯ ನಿನಗೂ ನಿನ್ನ ರಾಜ್ಯಕ್ಕೂ ತಪ್ಪಿದ್ದಲ್ಲ ಅಂತ ಹೇಳಿದರು. ಹೀಗೆ ಹೇಳಿ ಆ ದೈತ್ಯ ರಾಜನನ್ನ ಹರಿಸಿ ಆ ಶುಕ್ರಾಚಾರ್ಯರಲ್ಲಿಂದ ಹೊರಟು ಹೋದರು. ಪ್ರಾಯ ಅವ್ರಿಗೆ ಗೊತ್ತಾಗಿದ್ದಿರಬೇಕು ಈ ಉತ್ಪಾತಗಳ ಪರಿಣಾಮವಾಗಿ ಏನು ವಿನಾಶ ಆಗಲಿಕ್ಕಿದೆ, ಆ ವಿನಾಶವನ್ನು ನಾನು ತಪ್ಪಿಸಲಾರೆ ಅಂತ ಅವ್ರಿಗೆ ಗೊತ್ತಿದ್ದಿರಬೇಕು. ಮುಂದೆ ಹಿರಣ್ಯಕಶಿಪು ತನ್ನ ಗದೆಯನ್ನೆತ್ತಿಕೊಂಡು ಆ ನರಸಿಂಹನ ಮೇಲೆ ದಂಡೆತ್ತಿ ಹೋದ. ಅವನ ಪಾದಗಳ ಆಘಾತಕ್ಕೆ ಸಿಲುಕಿ ಅನೇಕ ಸರ್ಪಗಳು ಕತ್ತರಿಸಿದವು. ಆ ಸರ್ಪಗಳಲ್ಲಿ ವಾಸುಕಿ, ತಕ್ಷಕ, ಕಾರ್ಕೋಟಕ, ಧನಂಜಯ, ಐರಾಪತ್ರ, ಕಾಳಿಯ ಮೊದಲಾದಂತಹ 1000 ಹೆಡೆಗಳನ್ನು ಹೊಂದಿದಂತಹ ಸರ್ಪರಿದ್ದರು. ಅವರೆಲ್ಲರೂ ಕೂಡ ಹಿರಣ್ಯಕಶಿಪುವಿನ ಪಾದಗಳ ಆಘಾತಕ್ಕೆ ಸಿಲುಕಿ ನಡುಗಿದರು. ನೀರಿನ ಕೆಳಭಾಗದಲ್ಲಿ ವಾಸ ಮಾಡ್ತಿದ್ದಂಥ ಅಷ್ಟ ದಿಗ್ಗಜಗಳು, ಅವುಗಳು 8 ಆನೆಗಳು, ಅವುಗಳು ಭೂಮಿಯನ್ನ ಹೊತ್ತಿರ್ತವೆ. ಆ ಆನೆಗಳು ಕೂಡ ಭಯದಿಂದ ನಡುಗಿದವು. ಭಾಗೀರಥಿ ಅಂದ್ರೆ ಗಂಗಾ ನದಿ, ಸರಯು, ಕೌಶಿಕಿ, ಯಮುನಾ, ಕಾವೇರಿ, ಕೃಷ್ಣ, ವೇಣ, ಮಹಾಭಾಗ ಮೊದಲಾದಂಥ ಈ ನದಿಗಳೇನಿದೆ ಆ ನದಿಗಳು ಎಲ್ಲವೂ ಕೂಡ ತಮ್ಮ ಪಾತ್ರವನ್ನು ಬಿಟ್ಟು ಹರಿದವು. ಸುವರ್ಣಕೂಟಕ ಅನ್ನುವಂಥ ದೇಶ ಆ ರಾಕ್ಷಸ ರಾಜನ ಪಾದಕ್ಕೆ ಸಿಲುಕಿ ನಡುಗಿತ್ತು. ಕೌಶಿಕಾರಣ್ಯ ಅನ್ನುವಂಥ ಒಂದು ಪ್ರದೇಶ, ವಿದೇಹ, ಮಾಲವ, ಕಾಶಿ, ಕೌಶಲ ಮೊದಲಾದಂತಹ ವಿಶ್ವಕರ್ಮ ನಿರ್ಮಾಣ ಮಾಡಿದಂತಹ ಪ್ರದೇಶಗಳು ಅವೆಲ್ಲವೂ ಕೂಡ ನಡುಗಿದವು. ಅಯೋಮುಖ ಅನ್ನುವಂಥ ಪರ್ವತ, ಅಗಸ್ತ್ಯಭುವನ ಅನ್ನುವಂಥ ಪರ್ವತ, ಪುಷ್ಪಿತಕ ಅನ್ನುವಂಥ ಪರ್ವತ, ಆಮೇಲೆ ವಿದ್ಯುತ್ವಂತ ಅನ್ನುವಂಥ ಪರ್ವತ, ಈ ಎಲ್ಲ ಪರ್ವತಗಳು ಕೂಡ ಹಿರಣ್ಯಕಶಿಪುವಿನ ಪಾದದ ಆಘಾತಕ್ಕೆ ಸೇರಿ ನಡುಗಿದವು. ಅಲ್ಲಿಗೆ 46ನೇ ಅಧ್ಯಾಯ ಮುಕ್ತಾಯವಾಗಿದೆ. 47ನೇ ಅಧ್ಯಾಯದಲ್ಲಿ
ಆ ದೇವತೆಗಳಲ್ಲೂ ಕೂಡ ನರಸಿಂಹನ ಬಳಿಗೆ ಬಂದು ಈ ಮುಂದಿನಂತೆ ಪ್ರಾರ್ಥನೆ ಮಾಡಿದಂಥ ವರ್ಣನೆ ಇದೆ. ಭಗವಂತನೇ, ದಿತಿಪುತ್ರನಾದಂಥ ದುರಾಚಾರ್ಯ ಅಂತ ಈ ಹಿರಣ್ಯಕಶಿಪುವನ್ನು ಮತ್ತು ಅವನ ಅನ್ಯಾಯಗಳನ್ನು ಕೂಡಲೇ ನೀನು ಸಂಹಾರ ಮಾಡುವ, ಲೋಕಕ್ಕೆ ಕಲ್ಯಾಣವನ್ನು ಮಾಡುವ. ಹೀಗೆ ಆ ದೇವತೆಗಳು ಪ್ರಾರ್ಥನೆ ಮಾಡಿದ ಮೇಲೆ ಆ ದೇವತೆಗಳ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿ ಹಿರಣ್ಯಕಶಿಪುವನ್ನ ಮತ್ತು ಆತನ ಅನುಯಾಯಿಗಳಾದಂಥ ಅನೇಕ ರಾಕ್ಷಸರನ್ನ, ಕಪಿಲ, ವ್ಯಾಘ್ರಾಕ್ಷ, ಕ್ಷಿತಿಕಂಪನ ಮೊದಲಾದಂಥ ರಾಕ್ಷಸರಲ್ಲಿದ್ದರು, ಅವರೆಲ್ಲರನ್ನು ನರಸಿಂಹ ಆಕ್ರಮಿಸಿದ. ಹಿರಣ್ಯಕಶಿಪುವಿನ ಮೇಲೆ ಹಾರಿ ಆ ಹಿರಣ್ಯಕಶಿಪುವಿನ ವಕ್ಷಸ್ಥಲವನ್ನ ತನ್ನ ಉಗುರುಗಳಿಂದ ಸೀಳಿ ಆತನನ್ನು ಕೊಂದು ಹಾಕಿದ. ನಕ್ಷತ್ರಗಳು, ಚಂದ್ರ, ಸೂರ್ಯ, ಆಕಾಶ ಗ್ರಹಗಳೆಲ್ಲವೂ ಕೂಡ ಹೊಸ ಉಲ್ಲಾಸವನ್ನು ಪಡೆದುಕೊಂಡು ಆ ನರಸಿಂಹನನ್ನ ಮುಂದೆ ಹೇಳುವಂತೆ ಸ್ತೋತ್ರ ಮಾಡಿದರು. ಆ ಹಿರಣ್ಯ ಕಶಿಪು ತನಗೆ ದೇವತೆಗಳಿಂದ, ರಾಕ್ಷಸರಿಂದ, ಮನುಷ್ಯರಿಂದ ಯಾರಿಂದಲೂ ಸಾವು ಬರಬಾರ್ದು ಅಂತ ಕೇಳ್ಕೊಂಡಿದ್ದ. ಆದರೆ ಅರ್ಧ ಸಿಂಹ ಮತ್ತು ಅರ್ಧ ಮನುಷ್ಯನ ಆಕಾರದ ಪ್ರಾಣಿ ಏನಿತ್ತು, ಇದೊಂದು ವಿಶಿಷ್ಟವಾದಂಥ ಪ್ರಾಣಿಯಾಗಿತ್ತು. ಹಗಲು ಸಾವು ಬರಬಾರ್ದು, ರಾತ್ರಿ ಸಾವು ಬರಬಾರ್ದು ಅಂತ ಕೇಳ್ಕೊಂಡಿದ್ದ. ಸಾಯಂಕಾಲದ ಹೊತ್ತಿನಲ್ಲಿ ಆತನಿಗೆ ಸಾವು ಬಂದಿತ್ತು. ಯಾವುದೇ ಶಸ್ತ್ರದಿಂದ ಅಸ್ತ್ರದಿಂದ ಸಾವು ಬರಬಾರ್ದು ಅಂತ ಕೇಳ್ಕೊಂಡಿದ್ದ, ಉಗುರುಗಳಿಂದ ಸಾವು ಬಂದಿತ್ತು. ಹೀಗೆ ಸಾವನ್ನು ಗೆಲ್ಲಬೇಕು ಅಂತ ಆತೇನು ಪ್ರಯತ್ನ ಮಾಡಿದ್ದ. ಆ ಪ್ರಯತ್ನವು ವಿಫಲವಾಗಿ ಭಗವಂತನ ಅಂತಹ ವಿಷ್ಣುವಿನ ಮಾಯೆಗೆ ಅನುಸಾರವಾಗಿ ಆದರೂ ಕೂಡ ಸಾವು ಪ್ರಾಪ್ತವಾಯಿತು. ದೇವತೆಗಳಲ್ಲೂ ಕೂಡ ಅವನನ್ನ ಪ್ರಾರ್ಥನೆ ಮಾಡಿದರು. ಭಗವಂತನೇ, ನಿನ್ನ ಕೃಪೆಯಿಂದ ನಾವು ನಮ್ಮ ರಾಜ್ಯವನ್ನ ಮತ್ತೆ ಪಡೆದುಕೊಂಡಿದೆ ಅಂತ ಹೇಳಿ ಆ ಭಗವಂತನನ್ನ ಸ್ತೋತ್ರ ಮಾಡಿದರು. ವಿವಿಧ ರೀತಿಯಿಂದ ಅವರ ಸ್ತೋತ್ರವನ್ನು ಸ್ವೀಕಾರ ಮಾಡಿ ಗರುಡಧ್ವಜನಾದಂಥ ಮಹಾವಿಷ್ಣು ಕ್ಷೀರ ಸಮುದ್ರದಲ್ಲಿ ಆ ನರಸಿಂಹ ರೂಪವನ್ನು ಪರಿತ್ಯಾಗ ಮಾಡಿ ಆ ನರಸಿಂಹ ರೂಪದ ಪ್ರತಿಮೆಯನ್ನು ಭೂಲೋಕದಲ್ಲಿ ಪ್ರತಿಷ್ಠಾಪನೆ ಮಾಡಿ ತನ್ನ ಪುರಾಣ ಪ್ರಸಿದ್ಧವಾದಂತಹ ಚತುರ್ಭುಜವನ್ನ ರೂಪವನ್ನು ತಾಳಿಕೊಂಡು 8 ಚಕ್ರಗಳಿಂದ ಕೂಡಿದಂತಹ ರಥದಲ್ಲಿ ತನ್ನ ಸ್ಥಾನಕ್ಕೆ ತೆರಳಿದ ಅನ್ನುವಲ್ಲಿಗೆ 47ನೇ ಅಧ್ಯಾಯ ಮುಕ್ತಾಯವಾಗಿದೆ. 48ನೇ ಅಧ್ಯಾಯದಲ್ಲಿ ವಾಮನಾವತಾರದ ಹಿನ್ನೆಲೆ ಇತ್ಯಾದಿಗಳ ವರ್ಣನೆ ಇದೆ. ವೈಶಂಪಾಯನರು ಕೇಳಿದರು. ವೈಶಂಪಾಯನರು ಜನಮೇಜಯನಿ ಕಥೆಯನ್ನು ಮುಂದುವರಿಸಿದರು. ನರಸಿಂಹಾವತಾರದ ಕಥೆಯನ್ನು ಹೇಳಿ ಆಗಿದೆ. ಅದರ ನಂತರ ಬರುವಂತಹ 5ನೇ ಅವತಾರ ವಿಷ್ಣುವಿನದು, ಅದು ವಾಮನಾವತಾರ. ಆ ಕಥೆಯನ್ನು ನಾನು ನಿಮಗೆ ಈ ಮುಂದಿನಂತೆ ಮುಂದುವರಿಸ್ತೇನೆ. ಜನಮೇಜಯ ಕೇಳಿದ, ಭಗವಂತನಾದಂಥ ನಾರಾಯಣ ವಾಮನ ರೂಪವನ್ನು ತಾಳಿದ್ದು ಹೇಗೆ? ಅದರ ಸಂಶಯವನ್ನು ನೀವು ನಮಗೆ ಬಗೆಹರಿಸಬೇಕು. ಆತ ಆ ಸಮುದ್ರದಲ್ಲಿ ಮಲಗಿರ್ತಕ್ಕಂಥವನು, ಎಲ್ಲ ದೇವತೆಗಳಿಗೂ ಅಧಿಪತಿಯಾದವನು, ಅಂಥ ವ್ಯಾಪ್ತನಾದಂಥ ವಿಶಾಲವಾದ ಸ್ವರೂಪ ಇದ್ದವನು ತನ್ನ ಆ ವಿಶಿಷ್ಟವಾದಂತಹ ರೂಪವನ್ನು ಬಿಟ್ಟು ಸೀಮಿತವಾದಂತಹ ಅದಿತಿ ದೇವಿಯ ಗರ್ಭವನ್ನು ಪ್ರವೇಶ ಮಾಡಿದ್ದು ಹೇಗೆ? ಅವನಿಗೆ ಸಂದೇಹ. ಮತ್ತು ಇಂದ್ರನಿಗೆ ಆತ ತಮ್ಮನಾಗಿ ಜನಿಸಿದ್ದು ಹೇಗೆ? ಅದಿತಿ ದೇವಿಯ ಗರ್ಭದಲ್ಲಿ ಆತ ಒಂದು ವೇಳೆ ಜನಿಸಿದ್ರೆ ಆ ವಾಮನ ಸರ್ವವ್ಯಾಪಕ ಅನಿಸ್ಕೊಳ್ಳೋದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ನನಗೆ ಉತ್ತರ ಕೊಡಿ ಅಂತ ಕೇಳಿಕೊಂಡ. ಅದಕ್ಕೆ ಉತ್ತರ ರೂಪವಾಗಿ ಅವರು ಈ ಕಥೆಯನ್ನ ಮುಂದುವರಿಸಿದರು. ಮರೀಚಿಯ ಪುತ್ರನಾದಂಥ ಕಶ್ಯಪ ಪ್ರಜಾಪತಿಗೆ ಅದಿತಿ ಮತ್ತು ದಿತಿ ಅಂತ ಇಬ್ಬರು ಪತ್ನಿಯರಿದ್ದರು. ಅವರಿಬ್ಬರು ಅಕ್ಕ ತಂಗಿಯರೇ ಆಗಿದ್ದರು. ಅದಿತಿಯಲ್ಲಿ ದೇವತೆಗಳು ಜನಿಸಿದ್ರು. ಧಾತ, ಅರ್ಯಮ, ಮಿತ್ರ, ವರುಣ ಮೊದಲಾದಂಥ ದೇವತೆಗಳೆಲ್ಲರೂ ಕೂಡ ಆ ಅದಿತಿಯ ಗರ್ಭದಲ್ಲಿ ಜನಿಸಿದ್ರು. ದ್ವಿತೀಯ ಗರ್ಭದಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇವರು ಜನಿಸಿದ್ರು. ಹಿರಣ್ಯಾಕ್ಷನನ್ನ ವರಾಹರುಷ ಅಂತ ಭಗವಂತ ನಾಶ ಮಾಡಿದ್ದ. ಹಿರಣ್ಯಕಶಿಪುವನ್ನ ನರಸಿಂಹ ರೂಪನ ಅಂತ ಭಗವಂತ ನಾಶ ಮಾಡಿದ್ದ. ಆ ಹಿರಣ್ಯಕಶಿಪುವಿನ ಬಳಿಕ ಹಿರಣ್ಯಕಶಿಪುವಿನ ಮೊಮ್ಮಗನಾದಂತಹ ಪ್ರಹ್ಲಾದನ ಮಗನಾದಂತಹ ಬಲಿಯನ್ನ ದೈತ್ಯರ ಸಿಂಹಾಸನದಲ್ಲಿ ಕೂಡಿಸಿ ಎಲ್ಲರೂ ಅಭಿಷೇಕ ಮಾಡಿದರು. ಆ ಬಲಿಚಕ್ರವರ್ತಿಗೆ ಅವರೆಲ್ಲರೂ ಕೂಡ
ಸಾಷ್ಟಾಂಗ ಪ್ರಣಾಮ ಮಾಡಿ ಈ ಮುಂದಿನಂತೆ ವಿಜ್ಞಾಪನೆ ಮಾಡಿಕೊಂಡ್ರು. ಮಾಡಿಕೊಂಡಿದ್ರು. ದೈತ್ಯರಾಜನೇ, ನೀನು ಇಂದ್ರನಿಗೂ ಕೂಡ ಘಾತಕನಾಗಿದ್ದೆ, ದೇವತೆಗಳೆಲ್ಲರೂ ಕೂಡ ಸೇರಿ ನಿನ್ನ ಪ್ರಪಿತಾಮಹನಾದಂಥ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದ್ದಾರೆ. ನೀನು ಆ ದೇವತೆಗಳಿಗೆ ಈಗ ಪ್ರತೀಕಾರ ಮಾಡಬೇಕಾಗಿದೆ. ದೇವಲೋಕಕ್ಕೆ ಹೋಗಿ ಆ ದೇವತೆಗಳನ್ನು ಜಯಿಸು ಅಂತ ಕೇಳಿಕೊಂಡು ಅಲ್ಲಿಗೆ 48ನೇ ಅಧ್ಯಾಯ ಮುಕ್ತಾಯವಾಗಿದೆ. 49ನೇ ಅಧ್ಯಾಯದಲ್ಲಿ ದೇವತೆಗಳೊಡನೆ ದೈತ್ಯರು ಯುದ್ಧ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಂತಹ ವರ್ಣನೆ ಇದೆ. ಆ ರಾಕ್ಷಸರ ಮಹಾಸೈನ್ಯದಲ್ಲಿ ಮಹಾಪದ್ಮ, ನಿಕುಂಭ, ಕುಂಭಕರ್ಣ, ಕಾಂಚನಾಕ್ಷ, ಕಪಿಸ್ಕಂಧ ಇತ್ಯಾದಿ ಹೆಸರಿನ ಅನೇಕ ರಾಕ್ಷಸರಲ್ಲಿದ್ದರು. ಗೋತ್ರಜ, ಗೋಕ್ಷುರ, ರೌದ್ರ ಮೊದಲಾದ ಹೆಸರಿನವರು ತಮ್ಮ ದಿವ್ಯಾಯುಧಗಳನ್ನು ಸ್ವೀಕಾರ ಮಾಡಿ ಅವರು ಆ ದೇವತೆಗಳ ಮೇಲೆ ದಂಡಕ್ಕೆ ಹೊರಲಿಕ್ಕೆ ತಯಾರಾದರು. ಬಲ ಅನ್ನುವಂಥ ಹೆಸರಿನ ರಾಕ್ಷಸ ಯುದ್ಧಕ್ಕೆ ಸನ್ನದ್ಧನಾಗಿದ್ದ. 1,000 ಕರಡಿಗಳಿಂದ ಹೂಡಲ್ಪಟ್ಟಂತಹ ರಥದಲ್ಲಿ ಆತ ಯುದ್ಧಕ್ಕೆ ತಯಾರಾದ. ಕಾಗೆಯ ಧ್ವಜ ಆ ರಥದ ಮೇಲೆ ಹಾರಾಡ್ತಾ ಇತ್ತು. ನಮುಚಿ ಅನ್ನುವಂಥ ರಾಕ್ಷಸ ಮತ್ತೊಬ್ಬ ಇದ್ದ. 60,000 ರಥಗಳು ಆತನ ಸೈನ್ಯದಲ್ಲಿದ್ದವು. ಆ ಎಲ್ಲ ರಥಗಳಿಗೆ ಕತ್ತೆಗಳನ್ನು ಹೂಡಿದ್ರು. ನಮುಚಿಯ ರಥಕ್ಕೆ 1,000 ಹುಲಿಗಳನ್ನು ಹೂಡಿದ್ರು. ಇಂಥ ರಥವನ್ನೇರಿ ಆ ನಮುಚಿ ಅನ್ನುವಂಥ ರಾಕ್ಷಸ ಯುದ್ಧಕ್ಕೆ ಮುಂದೆ ಬಂದಿದ್ದ. ಮಯಾಸುರ ಅನ್ನುವಂಥ ಮತ್ತೊಬ್ಬ ರಾಕ್ಷಸ ಆತ ತನ್ನ ರಥವನ್ನೇರಿದ. ರಥಕ್ಕೆ 4 ಚಕ್ರಗಳಿದ್ದವು. 32 ಮಾರುಗಳಷ್ಟು ಉದ್ದವಾಗಿತ್ತದು. ಅಂತ ರಥವನ್ನೇರಿ ಆ ಮಯಾಸುರನು ಕೂಡ ಯುದ್ಧಕ್ಕೆ ಸಿದ್ಧನಾದ. ಅಲ್ಲಿಗೆ 49ನೇ ಅಧ್ಯಾಯ ಮುಕ್ತಾಯವಾಗಿದೆ. 50ನೇ ಅಧ್ಯಾಯದಲ್ಲಿ ವೈಶಂಪಾಯನರು ಈ ಕಥೆಯನ್ನು ಮುಂದುವರಿಸಿದರು. ಮಯಾಸುರ ಅಲ್ಲದೆ ಪುಲೋಮ ಅನ್ನುವಂಥ ಒಬ್ಬ ರಾಕ್ಷಸನು ಕೂಡ 1,000 ಒಂಟೆಗಳಿಂದ ಹೂಡಿದಂತಹ ರಥವನ್ನು ಏರಿಕೊಂಡು ಯುದ್ಧಕ್ಕೆ ಸಿದ್ಧನಾದ. ಹಯಗ್ರೀವ ಅನ್ನುವಂಥ ಹೆಸರಿನ ಮತ್ತೊಬ್ಬ ರಾಕ್ಷಸ, ಅವನು ಕೂಡ 1,00,000 ರಾಕ್ಷಸ ಸೈನಿಕರೊಡನೆ ಯುದ್ಧಕ್ಕೆ ಮುಂದುವರಿದ. ಶ್ವೇತ ವರ್ಣದ ಶುಭ್ರ ವರ್ಣದ ಕುಂಡಲಗಳನ್ನು ಆತ ತನ್ನ ಕಿವಿಯಲ್ಲಿ ಧರಿಸಿದ್ದ. ನಾನಾ ರೀತಿಯಾದಂಥ ಯಜ್ಞಗಳನ್ನು ಮಾಡಿ ತನ್ನ ಪ್ರಭಾವವನ್ನು, ತಪಶಕ್ತಿಯನ್ನ ಆತ ಹೆಚ್ಚಿಸಿಕೊಂಡಿದ್ದ. ಯುದ್ಧದಲ್ಲಿ ಯಾರೂ ಕೂಡ ಆತನನ್ನು ಹಿಂದೆ ಗೆದ್ದವರು ಇರಲಿಲ್ಲ. ಸ್ವಯಂ ಪ್ರಹ್ಲಾದರಾಜನು ಕೂಡ ಅಲ್ಲಿ ಇದ್ದ. ಆತ ಭಗವಂತನ ಭಕ್ತನಾಗಿದ್ದರೂ ಕೂಡ ದೈತ್ಯರ ಸೈನ್ಯದಲ್ಲಿ ಇದ್ದಿದ್ದರಿಂದ ದೈತ್ಯರ ಸೈನ್ಯದಲ್ಲಿ ಕೂಡಿಕೊಂಡು ಆತ ಯುದ್ಧಕ್ಕೆ ಮುಂದುವರೆದಿದ್ದ. ಶಂಬರಾಸುರ ಅಂತೇಳಿ ಮತ್ತೊಬ್ಬ ದಂಡನಾಯಕ ಇದ್ದ. ತನ್ನ ಒಂದು ಜೀವವಾಂಸ ರಥವನ್ನು ಏರಿಕೊಂಡು ಆತನು ಯುದ್ಧಕ್ಕೆ ಮುಂದುವರಿದ. 30 ಲಕ್ಷ ಜನ ದೈತ್ಯ ಸೈನಿಕರು ಆತನನ್ನು ಹಿಂಬಾಲಿಸಿಕೊಂಡಿದ್ರು. ಅಲ್ಲಿಗೆ 50ನೇ ಅಧ್ಯಾಯ ಮುಕ್ತಾಯವಾಗಿದೆ. 51ನೇ ಅಧ್ಯಾಯದಲ್ಲಿ ಹಿರಣ್ಯಕಶಿಪುವಿನ ಮತ್ತೊಬ್ಬ ಪುತ್ರನಾದಂಥ ಅನುಪ್ರಹ್ಲಾದ, ಪ್ರಹ್ಲಾದನ ಮಗ, ಪ್ರಹ್ಲಾದನ ಸಹೋದರ ಈತ. 4 ಚಕ್ರಗಳಿಂದ ಕೂಡಿದಂತಹ ರಥದಲ್ಲಿ ಆತ ಯುದ್ಧಕ್ಕೆ ಸಿದ್ಧನಾಗಿದ್ದ. 12 ಮೊಳಗಳಷ್ಟು ಎತ್ತರ ಆಗಿತ್ತು ಆ ರಥ. ಭೂಮಿಯನ್ನೆಲ್ಲ ನಡಗಿಸಿಕೊಂಡು ಆತನು ಯುದ್ಧಕ್ಕೆ ಮುಂದುವರಿದ. ವಿರೋಚನ ಅನ್ನುವಂಥ ಮತ್ತೊಬ್ಬ ರಾಕ್ಷಸ ಅಲ್ಲಿ ಬಂದಿದ್ದ. ವಿರೋಚನನ ತಮ್ಮನಾದಂಥ ಕುಜಂಭ ಅನ್ನುವಂಥವನು 1000 ರಥಗಳಿಂದ ಸಮಾವೃತನಾಗಿದ್ದ. ಅವನು ಅನೇಕ ಲಕ್ಷ ಸಂಖ್ಯೆಯಲ್ಲಿ ದೈತ್ಯ ಸೈನಿಕರು ಆತನನ್ನು ಸುತ್ತುವರೆದಿದ್ದರು. ಅವರೆಲ್ಲರೂ ಯುದ್ಧೋತ್ಸಾಹದಿಂದ ಮುಂದುವರಿಸಿದರು. ಅಸಿಲೋಮ ಅನ್ನುವಂಥ ಮತ್ತೊಬ್ಬ ರಾಕ್ಷಸ ಇದ್ದ. ದನಾಯು ಅನ್ನುವಂಥ ಒಬ್ಬ ರಾಕ್ಷಸ ಸ್ತ್ರೀಯ ಪುತ್ರನಾದಂಥ ವೃತ್ತ ಅನ್ನುವವನು ಯುದ್ಧಕ್ಕೆ ಸಿದ್ಧನಾಗಿದ್ದ. ಏಕಚಕ್ರ ಅನ್ನುವಂಥ ಮತ್ತೊಬ್ಬ ರಾಕ್ಷಸ, ಲೋಹದಿಂದ ಕೂಡಿದಂತಹ ಕಪ್ಪಾದಂಥ ರಥವನ್ನು ಏರಿ 80,000 ಸೈನಿಕರೊಡನೆ ಕೂಡಿದವನಾಗಿ ಆತ ಯುದ್ಧಕ್ಕೆ ಬಂದಿದ್ದ. ಬಲಿಯ ಮಗನಾದಂತಹ ಬಾಣಾಸುರ ಆತನು ಕೂಡ ಯುದ್ಧಕ್ಕೆ ಬಂದಿದ್ದ. ಕೆಂಪಾದಂತಹ ಮಾಲೆಯನ್ನ, ವಸ್ತ್ರವನ್ನ ಆತ ಧರಿಸಿಕೊಂಡಿದ್ದ. ಸಿಂಹಿಕೆಯ ಮಗನಾದಂತಹ ರಾಹು ಅನ್ನುವ ರಾಕ್ಷಸ ಯುದ್ಧಕ್ಕೆ ಸಿದ್ಧನಾಗಿದ್ದ.
100 ತಲೆಗಳವನಿಗಿದ್ದವು. ವಿಪ್ರಚಿತ್ತಿ ಅನ್ನುವಂಥ ಮತ್ತೊಬ್ಬ ರಾಕ್ಷಸ, ಅವನೆಷ್ಟು ತೇಜಸ್ವಿಯಾಗಿದ್ದ ಅಂದರೆ ಬ್ರಹ್ಮನಿಗೆ ಬೇಕಾದ ವರ ಕೊಡುವಷ್ಟು ಶಕ್ತಿ ಅವನಿಗೆ ಮತ್ತು ದರ್ಪ ದುರಹಂಕಾರ ಆತನಿಗಿತ್ತು. ಆದರೂ ಕೂಡ ಯುದ್ಧಕ್ಕೆ ಸಿದ್ಧನಾಗಿದ್ದ. ಬೆಳದಿಂಗಳಿನಂತೆ ಕಂಗೊಳಿಸುತ್ತಿದ್ದಂಥ 1000 ಬಿಳಿಯ ಕುದುರೆಗಳನ್ನು ವಿಪ್ರಚಿತ್ತಿಯ ರಥಕ್ಕೆ ಹೂಡಿದ್ರು. ಕೇಶಿ ಎನ್ನುವಂತಹ ಮತ್ತೊಬ್ಬ ರಾಕ್ಷಸ, ಹಸಿರು ಬಣ್ಣದ ಗಡ್ಡ ಮೀಸೆಗಳಿಂದ ಆತನ ಕೂಡಿದವನು. ಆತನ ಕಿವಿಗಳು ಗೂಟದಂತೆ ಇದ್ದವನು, ವಿಚಿತ್ರವಾದಂಥ ಆಕಾರ ಇದ್ದವನವನು. ಅವನ ರಥಕ್ಕೆ ಬೇರೆ ಯಾವ ಪ್ರಾಣಿಗಳು ಸಿಕ್ಕಿರಲಿಲ್ಲ. ಅವನಿಗೆ ಎಮ್ಮೆಗಳನ್ನು ಹೂಡಿದ್ರು. ಆ ಎಮ್ಮೆಗಳಿಂದ ಕೂಡಿದಂಥ ರಥದಲ್ಲಿ ಆತ ಯುದ್ಧಕ್ಕೆ ಬಂದಿದ್ದ. ಈ ಎಲ್ಲ ರಾಕ್ಷಸರಿಗೆ ಅಧಿಪತಿಯಾದಂತಹ ಬಲಿ ತನ್ನ ರಥವನ್ನು ಏರಿಕೊಂಡು ಬಂದಿದ್ದ. 60 ಮಾರಿನಷ್ಟು ಉದ್ದವಾಗಿತ್ತು ಆ ರಥ. ಇವನ ರಥಕ್ಕಂತೂ ಕುದುರೆಯೂ ಬೇಡ, ಕತ್ತೆ ಒಂಟೆ ಯಾವು ಬೇಡ ಅಂತ ಹೇಳಿ 1000 ದೈತ್ಯರನ್ನೇ ಹೂಡಿದ್ರು. ಆ ದೈತ್ಯರು ಆನೆಯ ಮುಖದವರಾಗಿದ್ದರು. ಆನೆಯ ಮುಖವನ್ನು ಹೊಂದಿದಂತ 1000 ದೈತ್ಯರನ್ನ ಆ ಬಲಿ ಚಕ್ರವರ್ತಿಯ ರಥಕ್ಕೆ ಹೂಡಿದ್ರು. ಅಂತಹ ರಥವನ್ನು ಏರಿ ಆತ ಯುದ್ಧಕ್ಕೆ ಮುಂದುವರಿದ. ಬಲಿ ಮಹಾರಾಜನ ಪುರೋಹಿತರಾದವರು ಆತನಿಗೆ ಎಲ್ಲ ರೀತಿಯಾದಂಥ ಶ್ರೇಯಸ್ಸು ಆಗಲಿ ಅಂತ ಹೇಳಿ ನಾನಾ ರೀತಿಯಾದಂಥ ಆಶೀರ್ವಾದಗಳನ್ನು ಮಾಡಿದರು. ಅವನು ಕೂಡ ನಾನಾ ರೀತಿಯಾದಂಥ ದಾನ ಇತ್ಯಾದಿಗಳನ್ನು ಮಾಡಿ, ಗೋವುಗಳನ್ನು ದಾನ ಮಾಡಿ, ಫಲಪುಷ್ಪಗಳನ್ನು ದಾನ ಮಾಡಿ, ಸುವರ್ಣವನ್ನು ದಾನ ಮಾಡಿ, ಅವರ ಆಶೀರ್ವಾದವನ್ನು ಸ್ವೀಕಾರ ಮಾಡಿ ತನ್ನ ರಥವನ್ನು ಏರಿದ. 1000 ಆನೆಗಳ ಮುಖವನ್ನು ಹೂಡಿದಂತಹ 1000 ರಾಕ್ಷಸರು ಆ ರಥದಲ್ಲಿ ಹೂಡಲ್ಪಟ್ಟಿದ್ರು ಅಂತ ಹೇಳಿದ್ನಲ್ಲ, ಅವರನ್ನು ನಿಯಂತ್ರಣ ಮಾಡಲಿಕ್ಕೆ ಒಬ್ಬೊಬ್ಬ ರಾಕ್ಷಸ ಇದ್ದ. 1000 ಸಂಖ್ಯೆಯ ರಾಕ್ಷಸರೇ ಅಲ್ಲಿದ್ರು. 1000 ಆನೆಯ ಮುಖದಿಂದ ಕೂಡಿದಂತಹ ರಾಕ್ಷಸರು ರಥದಲ್ಲಿ ಹೂಡಲ್ಪಟ್ಟಿದ್ರು. ಅವರು ಒಬ್ಬೊಬ್ಬರನ್ನು ನಿಯಂತ್ರಣ ಮಾಡಲಿಕ್ಕೆ ಒಬ್ಬೊಬ್ಬ ರಾಕ್ಷಸ ಇದ್ದ. ಹೀಗೆ ಅಂಥ ರಥವನ್ನು ಏರಿ ಭಯಂಕರವಾದ ರೂಪವನ್ನು ತಾಳಿ ಆ ಬಲಿಚಕ್ರವರ್ತಿಯು ಕೂಡ ದೇವತೆಗಳ ಸೈನ್ಯದ ಮೇಲೆ ದಂಡೆತ್ತು ಹೊರಟ ಅನ್ನೋಲ್ಲಿಗೆ ಹರಿವಂಶದ ಭವಿಷ್ಯ ಪರ್ವದ 51ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಮತ್ತೆ 3ನೇ ಸಂಪುಟವು ಕೂಡ ಮುಕ್ತಾಯ ಆಗಿದೆ.